ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಜಲಕ್ಷ್ಮಿ ಆರ್. ಅವರು ಉಡುಪಿ ಮತ್ತು ಕರಾವಳಿಯ ಅತ್ಯಂತ ಸುಪ್ರಸಿದ್ಧ ಪ್ರಸೂತಿ ತಜ್ಞರು, ಸ್ತ್ರೀರೋಗ ತಜ್ಞರು, ಲೇಖಕಿ, ಮೇಲಾಗಿ ಅತ್ಯಂತ ಮಹಿಳೆಯರ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂಥವ್ರು. ಮಹಿಳೆ ಅಂತಂದ್ರೆ ಮಾತೆಯರಾಗೋದು, ಮಾತೃತ್ವವನ್ನ ಸಂತೋಷ ಪಡುವಂಥದ್ದು. ಆದರೆ ಇತ್ತೀಚಿನ ದಿನದಲ್ಲಿ ಈ ಮಾತೃತ್ವ ಎಲ್ಲೋ ಮಾಯವಾಗ್ತಾ ಇದೆ. ತಾಯಂದ್ರು ಆಗಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರು IVF ಸಹಾಯ ಪಡಿತಾ ಇದ್ದಾರೆ. ಹಾಗಾಗಿ ಇವತ್ತು ವಿಶ್ವ IVF ಡೇ ಅಂದ್ರೆ ವರ್ಲ್ಡ್ IVF ಡೇ ಅಂತ, ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಡೇ ಅಂತ ಆಚರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ರಾಜಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಒಂದು ಕಾಲಕ್ಕೆ ಮದುವೆ ಆದ ತಕ್ಷಣ ಏನು ಸಿಹಿ ಸುದ್ದಿ ಅಂತ ಇನ್ನೂ 1 ವರ್ಷ ಆಗೋ ಮೊದಲನೇ ಎಲ್ಲ ಕೇಳ್ತಾ ಇರೋರು. ಈಗ ಏನಾಗಿ ಹೋಗ್ಬಿಟ್ಟಿದೆ ಅಂದ್ರೆ ಮದುವೆ ಮಾಡ್ಕೊಳ್ಳೋದು ತಡ, ಮದುವೆ ಆದ್ಮೇಲೂ ಮಕ್ಳು ಬೇಡ ಅಂತ ಕಾಯೋದು, ಮಕ್ಳು ಬೇಕು ಅಂದಾಗ ಮಕ್ಳು ಆಗ್ತಾ ಇಲ್ಲ. ಹಾಗಾಗಿ ಎಲ್ರೂ ಈ IVFಗೆ ಮೊರೆ ಹೋಗ್ತಾ ಇದ್ರು. ಸೊ ವಿಶ್ವದ ಪ್ರಥಮ ಪ್ರಣಾಳ ಶಿಶು ಅಂದ್ರೆ ಗರ್ಭನಾಳದ ಶಿಶು ಅದು ಲೂಯಿ ಬ್ರೌನ್ ಅನ್ನೋನು ಹುಟ್ಟಿದ್ದು 1978ರಲ್ಲಿ. ಹಾಗಾಗಿ ಅವತ್ತಿಂದ ನಾವು ಈ ವಿಶ್ವ IVF ಡೇ ಆಚರಿಸ್ತಾ ಇದ್ದೀವಿ. ಮೊದಲು ಈ ವಿಶ್ವ IVF ಡೇ ಹೋಗೋ ಮೊದಲು ಯಾಕೆ ಈ ಇದಕ್ಕೆ ಸಂತಾನಹರಣ ಕಡಿಮೆ ಆಗ್ತಾ ಇದೆ, ಜನರಲ್ಲಿ ಕಡಿಮೆ ಆಗ್ತಾ ಇದೆ, ಅದು ಆತಂಕಕ್ಕೆ ಆಗುವಷ್ಟು ನಮ್ಮ ಸಂಖ್ಯೆ 1.4 to 1.9ಗೆ ಹಿಡಿದು ಹೋಗ್ಬಿಟ್ಟಿದೆ ಬರ್ತ್ ರೇಟು. ಇದಕ್ಕೆ ಕಾರಣಗಳೇನು ಅಂತ ದಯವಿಟ್ಟು ತಿಳಿಸಿ. ಖಂಡಿತವಾಗಿ ಮೇಡಮ್, ನೀವ್ ಆವಾಗ್ಲೇ ಹೇಳಿದಾಗೆ ಬರ್ತ್ ರೇಟು ಕಡಿಮೆ ಆಗಿದೆ, ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ನಾವೇನ್ ಹೇಳ್ತೇವೆ ಅದು ಕಡಿಮೆ ಆಗಿದೆ. ಹಾಗೆ ಸಂತಾನಹೀನ ದಂಪತಿಗಳು, ಮಕ್ಕಳಿಲ್ಲದವರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ನಾವು ಒಂದು ಸ್ಟಾಟಿಸ್ಟಿಕ್ಸ್ ಪ್ರಕಾರ ನೋಡಿದ್ರೆ 6 ದಂಪತಿಗಳಲ್ಲಿ ಒಬ್ರಿಗೆ ಮಕ್ಕಳಾಗಿರುವುದಿಲ್ಲ, ಅವರು ಮಕ್ಕಳಾಗ್ಲಿಕ್ಕೆ ಕಷ್ಟ ಪಡ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕಂಡು ಬರುವಂತಹ ಪರಿಸ್ಥಿತಿ ಇದು. ಈಗ ಯಾಕೆ ಇದು ಈ ತರ ಜಾಸ್ತಿ ಆಗ್ತಾ ಇದೆ? ನೀವ್ ಆವಾಗ್ಲೇ ಹೇಳಿದ್ರಿ ಮದ್ವೆ ಆದ ಕೂಡ್ಲೆ ಪ್ರೆಗ್ನೆನ್ಸಿನಾ ಅಂತ ಕೇಳ್ತಿದ್ರು, ಸಿಹಿ ಸುದ್ದಿನಾ ಅಂತ ಕೇಳ್ತಿದ್ರು ಅಂತ. ನಾನು ಅಲ್ಲಿಂದಾನೇ ಪ್ರಾರಂಭ ಮಾಡ್ತೀನಿ. ಮೊದಲನೆಯ ಕಾರಣ ಮದ್ವೆಯನ್ನ ಮುಂದೂಡುವಂತದ್ದು. ಮದುವೆ ಆಗುವಾಗ ವಯಸ್ಸು ಜಾಸ್ತಿ ಆಗಿರುವಂತದ್ದು. ವಯಸ್ಸು ಹೆಚ್ಚಾದಂತೆ ಅದು ಗಂಡಸರದಾಗಿರ್ಲಿ ಹೆಂಡಸರಾಗಿರ್ಲಿ, ಮೇಲ್ ಆರ್ ಫಿಮೇಲ್, ಫರ್ಟಿಲಿಟಿ ಪೊಟೆನ್ಶಿಯಲ್ ಕಡಿಮೆ ಆಗುತ್ತೆ. ಆಫ್ಟರ್ 30 years ವೀರ್ಯಾಣುವುದು, ಶುಕ್ರಾಣುವುದು ಹಾಗೆ ಅಂಡಾಣುವುದು ಫಲವತ್ತತೆ ರೇಟ್ ಕಡಿಮೆ ಆಗುತ್ತೆ. ಅದರಿಂದಾಗಿ ಹಾಗೆ ಸಂಖ್ಯೆ, ಎಗ್ ನಂಬರ್ ಹಾಗೆ ವೀರ್ಯದು ನಂಬರ್, ನಾವು ಟೋಟಲ್ ಕಾನ್ಸಂಟ್ರೇಷನ್ ಏನ್ ಹೇಳ್ತೇವೆ ಅದು ಕೂಡ ಕಡಿಮೆ, ಸ್ಪರ್ಮ್ ಕೌಂಟ್ ಅಂಡ್ ಎಗ್ ಕೌಂಟ್ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ದಟ್ ಇಸ್ ಮೇನ್. ಬರೇ ಹೆಂಗಸರದಲ್ಲ, ಗಂಡಸರದು ಕೂಡ ಆಗತ್ತೆ. ಯಾಕಂದ್ರೆ ಕಾಲಕ್ಕೆ ಏನ್ ಗೊತ್ತಾ, ಮಕ್ಕಳಾಗದೆ ಇದ್ರೆ ಹೆಣ್ಣಿಂದೇ ತಪ್ಪು ಅನ್ಕೊಂಡ್ಬಿಟ್ಟು ಇನ್ನೊಂದ್ ಮದ್ವೆ ಅಂತ ಮಾಡ್ಕೊಂಡ್ರೆ ಎಷ್ಟು ಮದ್ವೆ ಮಾಡ್ಕೊಂಡ್ರು ಆಗ್ತಿರ್ಲಿಲ್ಲ. ಯಾಕಂದ್ರೆ ತಪ್ಪಿರ್ತಾ ಇದ್ದಿದ್ದು ಗಂಡಸರಲ್ಲಿ. ಹೌದು, ಅದು 50-50% ಮೇಡಮ್. ಪ್ರೆಗ್ನೆನ್ಸಿ ಆಗ್ಬೇಕಂದ್ರೆ ವೀರ್ಯಾಣು ಗಂಡಸರಿಂದ ಬರ್ಬೇಕು, ಹೆಂಗಸರಿಂದ ಅಂಡಾಣು ಬರ್ಬೇಕು, ಅದೆರಡು ಒಟ್ಟಿಗೆ ಆದಾಗ್ಲೇ ಆಗತ್ತೆ. ಸೊ ಈ ಫರ್ಟಿಲಿಟಿ ಇಲ್ಲದೆ ಇರ್ಲಿಕ್ಕೆ, ಇನ್ಫರ್ಟಿಲಿಟಿ ಅಂತ ಅಥವಾ ಸಂತಾನಹೀನತೆಗೆ ಇಬ್ಬರಲ್ಲಿಯೂ ಕಾರಣಗಳಿರ್ಬೋದು. ಈ ಕಾರಣಗಳನ್ನ ನಾನು ಆಮೇಲೆ ಹೇಳ್ತೇನೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ಒಂದು, ಏಜ್ ಅಡ್ವಾನ್ಸ್ ಆಗ್ತಾ ಇರೋದು. ಎರಡನೇದು, ಈಗದ ದಿನಚರಿ ಅಥವಾ ಲೈಫ್ ಸ್ಟೈಲ್, ಕೂತ್ಕೊಂಡೇ ಮಾಡುವಂತಹ ಕೆಲಸಗಳು, ಚಟುವಟಿಕೆ ಕಡಿಮೆ ಆಗಿರುವಂತಹದ್ದು, ಮಾನಸಿಕ ಒತ್ತಡ, ಸ್ಟ್ರೆಸ್ ಅಂತ ನಾವೇನ್ ಹೇಳ್ತೇವೆ ಅದಿರ್ಬೋದು. ಹಾಗೆ ಕೆಲವು ದುಶ್ಚಟಗಳು, ಸ್ಮೋಕಿಂಗ್ ವಿಪರೀತ ಜಾಸ್ತಿ ಆಗಿದೆ. ಹೌದು, ಸ್ಮೋಕಿಂಗ್, ಆಲ್ಕೋಹಾಲು, ಡ್ರಗ್ಸ್, ಎಲ್ಲಾನು ಡ್ರಗ್ಸ್, ರಿಕ್ರಿಯೇಷನಲ್ ಡ್ರಗ್ಸ್ ಅಂತ ಏನ್ ಯೂಸ್ ಮಾಡ್ತಾರೆ ಅದು. ಜೊತೆಗೆ ನಿದ್ದೆ ಕಡಿಮೆ ಆಗ್ತಾ ಇರೋದು. ಸೊ ಇದೆಲ್ಲ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್. ಜೊತೆಗೆ ಕೆಲವು ನಮ್ಮ ವಾತಾವರಣದ ಮಲಿನತೆ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಹೆಚ್ಚುತ್ತಿರುವಂತ ಕೆಲವು ಕೆಮಿಕಲ್, ಇದನ್ನ ನಾವು ಎಂಡೋಕ್ರೈನ್ ಡಿಸ್ಟ್ರಕ್ಟಿಂಗ್ ಕೆಮಿಕಲ್ಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ದಿನಚರಿಯಲ್ಲಿ ಇರುವಂತದ್ದು ಪ್ಲಾಸ್ಟಿಕ್, ಮೈಕ್ರೋ ಪ್ಲಾಸ್ಟಿಕ್ ಧೂಳಿನಲ್ಲಿ ಕೂಡ ಇರುತ್ತೆ. ಕಾಸ್ಮೆಟಿಕ್ಸ್ ಅಲ್ಲಿ ಇರುವಂತಹ ಥ್ಯಾಲೇಟ್ ಆಗಿರ್ಬೋದು, ಬಿಸ್ಫಿನಾಲ್ ಆಗಿರ್ಬೋದು, ಹೆವಿ ಮೆಟಲ್ಸ್ ಆಗಿರ್ಬೋದು, ಇನ್ಸೆಕ್ಟಿಸೈಡ್ಸ್ ಅಥವಾ ಪೆಸ್ಟಿಸೈಡ್ ಅಂತ ಏನ್ ಯೂಸ್ ಮಾಡ್ತೇವೆ ಅದರಿಂದ ಬರುವಂತ ಇವೆಲ್ಲವೂ ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಅಥವಾ ನಿರ್ನಾಳ ಗ್ರಂಥಿಗಳದ್ದು ಏನ್ ಸಿಸ್ಟಮ್ ಇದೆ
ಅದನ್ನೇ ಬದಲಿಸ್ತವೆ. ಅದರಿಂದ ಇಷ್ಟೇ ಇನ್ಫರ್ಟಿಲಿಟಿ ಇಷ್ಟೇ ಜಾಸ್ತಿ ಇಷ್ಟೇ ಆಗ್ತದೆ. ಇಷ್ಟೇ ಅಲ್ಲ, ಇನ್ನೂ ಒಂದು ಆಗ್ಬಿಟ್ಟಿದೆ. ಇವತ್ತು ಫಿಲ್ಮ್ ಹೀರೋಗಳ ತರ 6 ಪ್ಯಾಕ್ ಬೇಕು ಅಂತಂದ್ಬಿಟ್ಟು ಜಿಮ್ಗೆ ಹೋಗ್ತಾ ಇದ್ದಾರೆ. ಆ ಹಾ. ಜಿಮ್ನವರು ನೋಡಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಆದ್ರೆ ಅವರಲ್ಲಿ ಇನ್ಫರ್ಟಿಲಿಟಿ ಬರ್ತಾ ಇದೆ. ಏನ್ ಕಾರಣ? ಹೌದು, ನಾನು ಆಗ್ಲೇ ಹೇಳಿದೆ ಚಟುವಟಿಕೆ ಕಮ್ಮಿ ಆಗ್ತದೆ, ಸೆಡೆಂಟ್ರಿ ಆಕ್ಟಿವಿಟಿ ಅಂತ. ಹಾಗೆಯೇ ಎಕ್ಸೆಸಿವ್ ಎಕ್ಸಸೈಸ್, ನಾವು ಅದನ್ನ ಓವರ್ ಎಕ್ಸಸೈಸ್ ಮಾಡಿದ್ರು ತೊಂದರೆ ಆಗುತ್ತೆ. ಜೊತೆಗೆ ಜಿಮ್ ಹೋಗುದ್ರ ಜೊತೆಗೆ ಅವರು ಕೆಲವೊಂದು ಸಪ್ಲಿಮೆಂಟ್ ಗಳನ್ನ ತಗೊಳ್ತಾರೆ. ಎನಬಾಲಿಕ್ ಸ್ಟಿರಾಯ್ಡ್ಸ್ ಆಗಿರ್ಬೋದು, ಕೆಲವೊಮ್ಮೆ ಟೆಸ್ಟೋಸ್ಟಿರಾನ್ ಇಂಜೆಕ್ಷನ್ಸ್ ಆಗಿರ್ಬೋದು. ಆ ಕೆಮಿಕಲ್ ಗಳಲ್ಲಿ ಕೂಡ ಈ ಎಂಡೋಕ್ರೈನ್ ಡಿಸ್ಟ್ರಪ್ಟರ್ ಮಾಲಿಕ್ಯೂಲ್ಸ್ ಇರುತ್ತೆ. ಅದರಿಂದಾಗಿ ಈಗ Okay. ಟೆಸ್ಟೋಸ್ಟಿರಾನ್ ನೀವು ಔಟ್ಸೈಡ್ ಇಂದ ತಗೊಂಡ್ರೆ ದೇಹದ ಟೆಸ್ಟೋಸ್ಟಿರಾನ್ ಕಡಿಮೆ ಆಗುತ್ತೆ. ಅದರಿಂದಾಗಿ ಸ್ಪರ್ಮ್ ಕೌಂಟ್, ಸ್ಪರ್ಮ್ ಮೊಟಿಲಿಟಿ ಕಡಿಮೆ ಆಗ್ಬೋದು. ಸೊ ನಾವು ಎಕ್ಸಸೈಸ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೂ ಎಲ್ಲವೂ ಮಾಡರೇಷನ್ ಅಲ್ಲಿ ಇರಬೇಕು. ನಾಟ್ ಟೂ ಮಚ್, ನಾಟ್ ಟೂ ಲೆಸ್. ಈವನ್ ವೇಟ್ ಎಕ್ಸಸೈಸ್ ಮಾಡ್ಲಿ, ಆದ್ರೆ ಆ ಫಾರ್ಮುಲಾ ತಗೊಳ್ಳೋದು, ಇಂಜೆಕ್ಷನ್ ತಗೊಳ್ಳೋದು, ಟೆಸ್ಟೋಸ್ಟಿರಾನ್ ತಗೊಳ್ಳೋದು, ಇಂಥದೆಲ್ಲ ಅಡ್ಡ ಪರಿಣಾಮ ಇರುವಂತದನ್ನ ಮಾಡಬಾರ್ದು ಅಂತ. ಯಾವುದೇ ಸಪ್ಲಿಮೆಂಟ್ಸ್ ಅವರ ಫರ್ಟಿಲಿಟಿಯ ಮೇಲೆ ಎಫೆಕ್ಟ್ ಆಗ್ತದೆ ಆದ್ರೆ ಅದನ್ನ ತಗೊಳ್ಬಾರ್ದು. ಆಮೇಲೆ ಇನ್ನೊಂದು ವೆಯ್ಟ್, ಅತಿ ಕಡಿಮೆ ವೆಯ್ಟ್. ಹೆಂಗಸರಲ್ಲಿ ನೋಡಿದ್ರೆ ಕೆಲವರಲ್ಲಿ ಲೀನ್ PCOS ಜಾಸ್ತಿ ಇರತ್ತೆ, ಕಡಿಮೆ ವೆಯ್ಟ್ ಇರತ್ತೆ, ಅಥವಾ ಒಬಿಸಿಟಿ. ಈ ಎರಡೂ ಎಕ್ಸ್ಟ್ರೀಮ್ಸ್ ಕೂಡ ಪ್ರೆಗ್ನೆನ್ಸಿಯನ್ನ ಡಿಲೇ ಮಾಡ್ತದೆ. ಅದರಿಂದ ಇನ್ಫರ್ಟಿಲಿಟಿ ಬರ್ಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಒಬೆಸಿಟಿ ಅವ್ರು ಜಾಸ್ತಿ ಆಗತ್ತಾ ಅಥವಾ ಲೀನ್ ಆಗಿದ್ದವ್ರು ಸಣಕಲ್ ಕಡ್ಡಿ ಆಗಿದ್ದವ್ರಿಗೆ ಆಗತ್ತಾ? ಇಬ್ಬರಿಗೂ ಆಗುತ್ತೆ. ದೇರ್ ಆರ್ ಟೂ ವೆರೈಟೀಸ್, ಲೀನ್ PCOS ಅಂಡ್ ಒಬೀಸ್ PCOS ಅಂತ. ಆಕ್ಚುಲಿ ಒಬೀಸ್ PCOS ಅಲ್ಲಿ ಟ್ರೀಟ್ಮೆಂಟ್ ಈಸಿ ಇರುತ್ತೆ ಮೇಡಮ್. ಅವರಿಗೆ ವೆಯ್ಟ್ ಡೌನ್ ಮಾಡಿದ್ರೆ ಓವ್ಯುಲೇಷನ್ ಚೆನ್ನಾಗತ್ತೆ, ಅವರಿಗೆ ಕನ್ಸೀವ್ ಮಾಡ್ಲಿಕ್ಕೆ, ಪ್ರೆಗ್ನೆಂಟ್ ಆಗ್ಲಿಕ್ಕೆ ಈಸಿ ಆಗತ್ತೆ. ಲೀನ್ PCOS ಸ್ವಲ್ಪ ಕಷ್ಟ ಆಗೋದು. ಅವರಿಗೆ ವೆಯ್ಟ್ ಗೇನ್ ಮಾಡ್ಲಿಕ್ಕೆ ಎಕ್ಸರ್ಸೈಸ್ ಹೇಳ್ತೀವಿ ನಾವು, ಸ್ಟ್ರೆಂತ್ ಟ್ರೈನಿಂಗ್ ಹೇಳ್ತೀವಿ ಅವರಿಗೆ. ಸೊ ಇದರಿಂದ ಕೂಡ ಆಗುತ್ತೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಏನಿದೆ, BP, ಬ್ಲಡ್ ಪ್ರೆಷರ್ ಇರೋದು ಜಾಸ್ತಿ ಆಗಿರ್ಬೋದು, ಹೈಪರ್ ಟೆನ್ಷನ್, ಶುಗರ್, ಡಯಾಬಿಟಿಸ್, ಡಿಸ್ಲಿಪಿಡಿಮಿಯಾಗಳು, ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಕಾರಣಗಳಿಂದ ಕೂಡ ನಮ್ಮಲ್ಲಿ ಸಂತಾನಹೀನತೆ ಜಾಸ್ತಿ ಆಗ್ತಾ ಇದೆ. ಮೇನ್ ಆಗಿ ಮೆಂಟಲ್ ಸ್ಟ್ರೆಸ್ ಕೂಡ, ಒತ್ತಡ ಏನಿರುತ್ತೆ ಅದರಿಂದ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ಇದಕ್ಕೆ ಕಾರಣಗಳೇನು ಅಂತ ನೀವು ಕೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ಗಂಡಸು ಕಾರಣ ಇರ್ತದೆ, ಹೆಂಗಸು ಇರ್ತದೆ. ಸೊ ದ ಕಾಸಸ್ ಆರ್ ಆಲ್ಸೋ ಆಲ್ ಡಿವೈಡೆಡ್. 35% ಮೇಲಲ್ಲಿ ಇರ್ಬೋದು, 35% ಹೆಂಗಸರಲ್ಲಿ ಇರ್ಬೋದು, ಮತ್ತೊಂದು 30% ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ನಾವು ಗೊತ್ತಾಗ್ತದೆ, ಅನ್ನೋನ್ ಕಾಸಸ್. ಈಗ ಹೆಂಗಸರಲ್ಲಿ ಹೇಳೋದಾದ್ರೆ, ಮೊದಲನೇದಾಗಿ ಗರ್ಭಕೋಶದ ತೊಂದರೆಗಳಿರ್ಬೋದು, ಏನಾದ್ರೂ ಗರ್ಭಕೋಶದ ವಿಕಾರಗಳಿರ್ಬೋದು, ಅಥವಾ ಓವ್ಯುಲೇಷನ್, ಅಂಡಾಣು ಬಿಡುಗಡೆ ಆಗುವುದರಲ್ಲಿ ತೊಂದರೆ ಇರುವಂತದ್ದು. ಫಾರ್ ಎಕ್ಸಾಂಪಲ್ PCOS ಅಥವಾ PMOS ಅಂತ ಈಗ ಏನ್ ಹೇಳ್ತಾರೆ, ಅದ್ರಲ್ಲಿ ಇರ್ಬೋದು. ಗರ್ಭನಾಳದಲ್ಲಿ ಬ್ಲಾಕ್ ಇರ್ಬೋದು, ಅಡೆತಡೆಗಳಿರ್ಬೋದು, ಅಂಡಾಣು ಅಂಡಾಶಯದಿಂದ ಪ್ರೆಗ್ನೆನ್ಸಿ ಆಗಿರ್ಬೋದು, ಹಿಂಗಡೆಗೆ ಇನ್ಫೆಕ್ಷನ್ ಆಗಿರ್ಬೋದು, ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಯಾವ ಕಾರಣನೇ ಇರ್ಬೋದು, ಅದರಿಂದ ಬ್ಲಾಕ್ ಆಗಿರ್ಬೋದು. ಅಥವಾ ಕೆಲವೊಮ್ಮೆ ಸರ್ವೈಕಲ್ ಫ್ಯಾಕ್ಟರ್ಸ್ ಹೇಳ್ತೀವಿ, ಗರ್ಭಕೋಶದ ಕತ್ತಿನಲ್ಲಿ ಏನಾದ್ರೂ ತೊಂದರೆ ಇದ್ರೆ, ಯೂಶಲಿ ಅದು ಇಮ್ಯುನಲಾಜಿಕ್ ಫ್ಯಾಕ್ಟರ್ಸ್. ಕೆಲವೊಮ್ಮೆ ಸ್ಪರ್ಮ್ ಗೆ ವಿರುದ್ಧವಾದಂತ ಆಂಟಿಬಾಡಿ ಇರುತ್ತೆ ಅಲ್ಲಿ, ಆಂಟಿಸ್ಪರ್ಮ್ ಆಂಟಿಬಾಡೀಸ್ ಅಂತ, ಇಮ್ಯುನಲಾಜಿಕ್. ಅಲ್ಲ, ಅದು ಬಾ ಅಂತ ಕರೆಯೋದು ಬಿಟ್ಟು ಅದು ಬೇಡ ಏನು ಅಂದ್ರೆ ನಿಸರ್ಗದ ವಿರುದ್ಧ ಆದಾಗೆ. ಸೊ ಇದರಿಂದಾಗಿ ಹೆಂಗಸರದ್ದು ಕಾಸಸ್ ಇದೆ ಅಂತ ಹೇಳ್ಬೋದು. ಇನ್ನು ಗಂಡಸರಲ್ಲಿ ವೀರ್ಯಾಣು ಸಂಖ್ಯೆ ಕಡಿಮೆ ಇರ್ಬೋದು, ವೀರ್ಯಾಣುಗಳ ಚಲನೆ ಕಡಿಮೆ ಇರ್ಬೋದು, ಹಾಗೆ ವೀರ್ಯಾಣುಗಳಲ್ಲಿ ಮಾರ್ಫಾಲಜಿ, ಅವುಗಳ ರಚನೆಯಲ್ಲಿ ಕೂಡ ತೊಂದರೆ ಇರ್ಬೋದು. ಕೆಲವೊಮ್ಮೆ ಸಣ್ಣ ಪ್ರಾಯದಲ್ಲಿ ಮಂಪ್ಸ್, ನಾವು ಮಂಗನ ಬಾವು ಅಂತ ಏನ್ ಹೇಳ್ತೇವೆ, ಅದಾಗಿದ್ದಾಗ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರುತ್ತೆ. ಅಥವಾ ಯಾವ್ದಾದ್ರು ಅವ್ರಿಗೆ ಈಗ ಆಕ್ಸಿಡೆಂಟ್ ಆಗಿ ವೃಷಣಕ್ಕೆ ಎಲ್ಲ ಕಡಿಮೆ ಆಗಿದೆ. ಯಾಕಂತಂದ್ರೆ ಮಮ್ಸ್ಗೆ ಇಂಜೆಕ್ಷನ್ ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ, MMR ವ್ಯಾಕ್ಸಿನ್ ಕೊಡೋದ್ರಿಂದ ತುಂಬಾ ಕಡಿಮೆ ಆಗಿದೆ. ನಾವು ಮಕ್ಕಳಾಗಿದ್ದಾಗ ಮಮ್ಸ್ ತುಂಬಾ ಇತ್ತು. ಹೌದು. ಸೊ ಹಾಗೆ ಆಮೇಲೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇದ್ರೆ, ಲೈಂಗಿಕ ಸೋಂಕುಗಳಾಗಿದ್ದಾಗ ಕೂಡ ಗರ್ಭಿಣಿ ಆಗ್ಲಿಕ್ಕೆ ತೊಂದರೆ ಆಗ್ಬಹುದು. ಜೊತೆಗೆ ಗಂಡಸರಲ್ಲಿ ಕೆಲವೊಮ್ಮೆ ಅವರ ವರ್ಕ್, ಅವರು ತುಂಬಾ ಹೊತ್ತು ಕೂತು ಮಾಡುವಂತದ್ದು, ಇದು ನಾವು ಲಾಂಗ್ ಡಿಸ್ಟೆನ್ಸ್ ಡ್ರೈವರ್ಸ್ ಅಲ್ಲೆಲ್ಲ ನೋಡಿರ್ತೀವಿ. ಹೀಟ್ ಜಾಸ್ತಿ ಆದಾಗೆ ಸ್ಪರ್ಮ್ ಕಾನ್ಸಂಟ್ರೇಷನ್ ಹಾಗೂ ಸ್ಪರ್ಮ್ ಮೊಟಿಲಿಟಿ ಕೂಡ ಕಡಿಮೆ ಆಗ್ತದೆ. ಸೊ ಇದು ಅವರಲ್ಲಿ ಇರುವಂತಹ ಕಾರಣಗಳಾಗಿರುತ್ತದೆ. ಅವರಲ್ಲಿ ಕೂಡ ಬ್ಲಾಕ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಹೆಂಗಸರಲ್ಲಿ ಹೇಗೆ ಗರ್ಭನಾಳ ಬ್ಲಾಕ್ ಆಗ್ತದೋ ಹಾಗೆ ಅವರಲ್ಲಿ ಕೂಡ ಅಬ್ಸ್ಟ್ರಕ್ಟಿವ್ ವ್ಯಾಸ್ ಡಿಫರೆನ್ಸ್ ಅಂತ ಏನಿರತ್ತೆ, ಅದನ್ನು ಅಬ್ಸ್ಟ್ರಕ್ಷನ್ ಆಗ್ಲಿಕ್ಕೆ ಕಾರಣಗಳಿರ್ತವೆ. ಸೊ ಇದೆಲ್ಲ ಬೇರೆ ಬೇರೆ ಕಾರಣಗಳಿಂದ ಸಂತಾನಹೀನತೆ ಅಂತ ಹೇಳಿ ಆಗ್ತದೆ.
ಹಳೆ ಸೊ ಹಳೆ ಕಾಲದಲ್ಲಿ ಸ್ನಾನ ಮಾಡ್ಕೊಂಡು ಒದೆ ಪಂಚೆಯಲ್ಲಿ ಅರಳಿ ಮರ ಸುತ್ತಾಕ್ತಾ ಇದ್ರು, ಅದರಿಂದ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗತ್ತೆ ಅಂತ. ಅದೇನ್ ನಿಜಾನೋ ಸುಳ್ಳು, ಅದು ಮಿತ್ತ ಅಂತ? ಅದು ನಿಜಾನ ಪೂರ್ತಿಯಾಗಿ ನಿಜ ಹೇಳಕ್ ಆಗಲ್ಲ ಮೇಡಮ್. ಹೀಟ್ ಆಗ್ಬಾರ್ದು ಅಂತ ಹೇಳ್ತೇವೆ, ಅದು ಇರ್ಬೋದು. ಎರಡನೇದು ಬೆಳಿಗ್ಗೆ ಶುದ್ಧ ವಾತಾವರಣ ಇರ್ಬೋದು. ಆ ವಾತಾವರಣದಿಂದಾಗಿ ಸ್ಟ್ರೆಸ್ ಕೂಡ ಸ್ಟ್ರೆಸ್ ಕಡಿಮೆ ಕಡಿಮೆ ಆಗ್ಬೋದು. ಆಗತ್ತೆ. ಹೌದು ಸ್ಟ್ರೆಸ್ ಹೌದು. ಕಡಿಮೆ ಆಗತ್ತೆ. ಸೊ ಹ್ಮ್. ಇಂಜುರಿ, ನಾವೇನ್ ಆಕ್ಸಿಡೇಟಿವ್ ಇಂಜುರಿ ಅಂತ ಹೇಳ್ತೇವೆ, ಫ್ರೀ ಆಕ್ಸಿಜನ್ ರಾಡಿಕಲ್ಸ್ ಅಂತ ಏನ್ ಹೇಳ್ತೇವೆ, ಆ ಇಂಜುರಿ ಎಲ್ಲ ಕಡಿಮೆ ಆಗೋದ್ರಿಂದ, ಹಾಗೆ ಮನಸ್ಸಿನ ಸಂತೋಷದಿಂದ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗ್ಬೋದು. ಮತ್ತೆ ಆ ಅರಳಿ ಮರದಲ್ಲಿ ದೇವರ ಭಕ್ತಿಯಿಂದ ಹಾ ಆ ಒಂಥರ ಮನಸ್ಸು ಸಮಾಧಾನ ಆಗಿನೂ ಮನಸ್ಸು ಆಗ್ತಾ ಶಾಂತ ಇರ್ಬೋದು. ಆದಾಗ ಹೌದು, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗತ್ತೆ ಆವಾಗ. ಹೌದು ಹೌದು. ಇನ್ನೊಂದು ನಾನೀಗ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್, ಇತ್ತೀಚಿನ ಹ್ಮ್. ದಿನಗಳಲ್ಲಿ ನಾವು ನೋಡ್ತಾ ಇರೋದಂದ್ರೆ ಹ್ಮ್. ಎಲ್ಲರೂ ಕೆರಿಯರ್ ಓರಿಯೆಂಟೆಡ್, ಎಜುಕೇಶನ್ ಹೌದು. ಓರಿಯೆಂಟೆಡ್, ಅವರಿಗೆ ಹ್ಮ್. ಫರ್ಟಿಲಿಟಿ ಬಗ್ಗೆನೆ ಸರಿ ಗೊತ್ತಿರಲ್ಲ, ಫರ್ಟಿಲಿಟಿ ವಿಂಡೋ ಬಗ್ಗೆನೆ ಸರಿ ಗೊತ್ತಿರಲ್ಲ. ಸೊ ಗೊತ್ತಿಲ್ಲ. ಡಿಕ್ರೀಸ್ಡ್ ಹೌದು. ಫ್ರೀಕ್ವೆನ್ಸಿ ಆಫ್ ಇಂಟರ್ಕೋರ್ಸ್, ಅವ್ರಿಗೆ ಯಾವಾಗ ಹ್ಮ್. ಲೈಂಗಿಕ ಸಂಬಂಧ ಮಾಡ್ಬೇಕು ಅಂತಾನೂ ಇರಲ್ಲ. ಹ್ಮ್. ಲೈಂಗಿಕ ಸಂಬಂಧ ಮಾಡುವ ದಿನಗಳು ಕೆಲವೊಮ್ಮೆ ಹ್ಮ್. ಡಿಸ್ಟೆನ್ಸ್ ಅಲ್ಲಿ ಇರ್ತಾರೆ, ಹಸ್ಬೆಂಡ್ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ ಇವ್ರೊಂದ್ ಇರ್ತಾರೆ, ಕಡೆ ಅವ್ರೊಂದ್ ಯಾವಾಗನೂ ಕಡೆ ಮೀಟ್ ಕೆಲ್ಸ. ಆಗ್ತಾರೆ. ಹೌದು ಹೌದು. ಅದು ಫರ್ಟಿಲಿಟಿ ಪೀರಿಯಡ್ ಅಲ್ಲಿ ಆಗಿರುವುದಿಲ್ಲ, ಆದ ಹ್ಮ್. ಕಾರಣ ಕೂಡ ಪ್ರೆಗ್ನೆನ್ಸಿ ಆಗೋದು ಡಿಲೇ ಆಗ್ತದೆ. ಸೊ ಇದು ಹ್ಮ್. ಈಗದ ಹ್ಮ್. ಟೈಮಿನ ಇನ್ನೊಂದು ಹ್ಮ್. ಇತ್ತೀಚೆಗೆ ನಾನು ಓದ್ಪಟ್ಟೆ, ಲ್ಯಾಪ್ಟಾಪ್, ಅದನ್ನ ಹ್ಮ್. ತೊಡೆ ಮೇಲೆ ಹೌದು ಇಟ್ಕೊಳ್ತಾರೆ ಹೌದು. ಅಂತ ಹೇಳಿ, ಅದರಿಂದ ಕೂಡ ಹೀಟ್ ಇಫೆಕ್ಟ್ ಬರ್ಬೋದು ಅಂತ. ಅಂಡ್ ದಿಸ್ ಆಲ್ಸೋ ಅದು ಕಮ್ಸ್, ಒಂದೇ ಅಲ್ಲ, ಅದೇನಂದ್ರೆ ಕಂಟಿನ್ಯೂಸ್ಲಿ ಒಂದು ಸ್ಕ್ರೀನ್ ಅನ್ನ ನೋಡ್ತಾ ಇದ್ರೆ ಸ್ಕ್ರೀನ್ ಅದು ಇದನ್ನೇ ಲ್ಯಾಪ್ಟಾಪೇ ಆಗ್ಲಿ ಅಥವಾ ಯಾವುದೇ ಡೆಸ್ಕ್ಟಾಪೇ ಆಗ್ಲಿ, ಆಗ್ಲಿ ಯಾವುದೇ ಆಗ್ಲಿ, ಕಂಟಿನ್ಯೂಸ್ಲಿ ಕೂತ್ಕೊಂಡ್ಬಿಟ್ಟು ನೋಡ್ತಾ ಇದ್ರೆ ಅವ್ರಿಗೆ ಇದಕ್ಕೆ ಕಡಿಮೆ ಆಗುತ್ತೆ ಎಕ್ಸೆಸಿವ್ ಸ್ಕ್ರೀನ್, ಅದು ಟೈಮ್. ಅದರಿಂದ ಹೌದು. ಎಕ್ಸ್ಟ್ರಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಲ್ಟ್ರಾ ರೇಸ್ ವೈಲೆಟ್ ಏನಿದೆ ರೇಸು ಅದು ಕೂಡ ಇದೆಲ್ಲ. ಹ್ಮ್. ತೊಂದರೆ ಆಗ್ಬೋದು. ಅಂಡ್ ಒನ್ ಮೋರ್ ಮೇನ್ ಕಾಸ್ ಇಸ್ ಡಿಕ್ರೀಸ್ಡ್ ಸ್ಲೀಪ್. ರಾತ್ರಿ ಓಕೆ, ತನಕನು ಮೊಬೈಲ್ ಬಹಳ ಇಟ್ಕೊಂಡು ಮುಖ್ಯ ಸ್ಕ್ರೋಲ್ ಮುಖ್ಯ. ಮಾಡು ಕುತ್ಕೊಳ್ತಾರೆ. ಹ್ಮ್. ದೇ ಸ್ವಿಚ್ ಆಫ್ ದ ಮೊಬೈಲ್, ಬಟ್ ದ ಮೈಂಡ್ ಡಸಂಟ್ ಸ್ವಿಚ್ ಆಫ್. ಅದು ಸ್ವಿಚ್ ಆಫ್ ಆಗಕ್ಕೆ ಹೌದು ಮತ್ತೆ 1.5 ಹೌದು 2 ಗಂಟೆ ಬೇಕಾಗತ್ತೆ. ಸೊ ಹೌದು. ಅದರಿಂದಾಗಿ ನಮ್ಮ ಹಾರ್ಮೋನ್ಸ್ ಇದೇನು ಡೈರಿನಲ್ ಸೈಕಲ್, ದಿನದ ಒಂದ್ ಚಕ್ರ ಹ್ಮ್. ಅಂತ ಇರತ್ತೆ, ರಾತ್ರಿಯಲ್ಲಿ ಕೆಲವು ಹಾರ್ಮೋನ್ ಬರ್ಬೇಕು. ಸರ್ಕೇಡಿಯನ್ ಹಾ, ಸೈಕಲ್ ಅಬ್ರಪ್ಟ್ ಸರ್ಕೇಡಿಯನ್ ಸೈಕಲ್. ಆಗ್ತದೆ. ಹ್ಮ್. ಹ್ಮ್. ಮೆಲಟೋನಿನ್ ನೈಟ್ ಅಲ್ಲಿ ಬರ್ಬೇಕು, ಅದು ಯೂಶುವಲಿ 9:30 to 11:30 PM ಅಲ್ಲಿ ಬರುತ್ತೆ. ಆ ಹ್ಮ್. ಟೈಮ್ ಅಲ್ಲಿ ನಿದ್ದೆ ಮಾಡಿಲ್ಲ ಅಂದ್ರೆ ವಿ ಲೂಸ್ ಅ ಹ್ಮ್. ಫ್ರಾಕ್ಷನ್ ಆಫ್ ದಟ್ ಓ, ಮೆಲಟೋನಿನ್. ಅಂಡ್ ಮೆಲಟೋನಿನ್ ಇಸ್ ನೀಡೆಡ್ ಫಾರ್ ದ ಕಂಟ್ರೋಲ್ ಆಫ್ ದಿಸ್ ಸರ್ಕೇಡಿಯನ್ ರಿದಮ್ ಅಂಡ್ ವೆರಿ ಆಲ್ ದ ಇಂಪಾರ್ಟೆಂಟ್. ಹಾರ್ಮೋನ್ಸ್ ವಿಚ್ ಆರ್ ಹ್ಮ್. ನೀಡೆಡ್ ಫಾರ್ ಹೌದು. ಇದು ಹ್ಮ್. ಫರ್ಟಿಲಿಟಿ ಹ್ಮ್. ಚೆನ್ನಾಗಿರ್ಬೇಕು ಅಂದ್ರೆ, ಆ ಹ್ಮ್. ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಬೇಕಾದ ಹಾರ್ಮೋನ್ಗಳು ಸರಿಯಾಗಿರ್ಬೇಕು ಅಂದ್ರೆ ಅದು ಇರ್ಬೇಕು. ಬೇಕಾಗತ್ತೆ. ಹ್ಮ್. ಸೊ ಹ್ಮ್. ಸ್ಲೀಪ್ ಸೈಕಲ್, ದಿನ ಸೇಮ್ ಟೈಮಿಗೆ ಮಲಗುವಂತದ್ದು, ಸ್ಕ್ರೀನ್ ಅವಾಯ್ಡ್ ಮಾಡುವಂತದ್ದು, ಇದು ಕೂಡ ಹ್ಮ್. ಒಂದು ಓಕೆ ಎಕ್ಸೆಸಿವ್ ಸ್ಕ್ರೀನ್ ಯೂಸ್ ಕೂಡ ಕಾರಣ ಆಗಿದೆ. ಓಕೆ. ಸೊ ಈಗ ವೇರಿಯಸ್ ನೀವು ರೀಸನ್. ಕಾರಣಗಳನ್ನೆಲ್ಲ ಹೇಳಿದ್ರೆ, ಆದ್ರೆ ಹಾ, ಯಾವ ಕಾರಣದಿಂದ ಆಗ್ತಾ ಇದೆ ಅಂತ ಕಂಡುಹಿಡಿಯೋಕೆ ಇನ್ವೆಸ್ಟಿಗೇಷನ್ಸ್ ಯಾವುದು, ಪರೀಕ್ಷೆಗಳು ಯಾವುದು? ಓಕೆ. ನೀವು ಚೆನ್ನಾಗಿರೋ ಕ್ವಶನ್ ಕೇಳಿದ್ರಿ ಮೇಡಮ್. ಇದು ನಾ ಮುಖ್ಯವಾಗಿ ಹೇಳಕ್ ಎನಿಸ್ತೇನೆ, ಆವಾಗಿಂದ ನಾನು ಹೇಳ್ತಾ ಇದ್ದೇನೆ ಇಬ್ರು ಪಾರ್ಟ್ನರ್ಸ್ ಬೇಕು ಅಂತ. ಸೊ ಹೌದು, ಇನ್ವೆಸ್ಟಿಗೇಷನ್ ಇಸ್ ಆಲ್ಸೋ ನೀಡೆಡ್ ಫಾರ್ ಬೋತ್ ದ ಪಾರ್ಟ್ನರ್ಸ್. ಬೋತ್ ಇದು ಪಾರ್ಟ್ನರ್ಸ್. ಹ್ಮ್. ಹೌದು, ನಮ್ಮ ಮಹಿಳೆಯರ ಕೆಲವೊಮ್ಮೆ ಏನ್ ಹೇಳ್ತಾರೆ ಅಂದ್ರೆ, ನನ್ನಲ್ಲೇ ತೊಂದರೆ ಇರುದು, ನನ್ನನ್ನೇ ಚೆಕ್ ಮಾಡಿ, ಅವ್ರಿಗೇನು ತೊಂದರೆ ಇಲ್ಲ, ಅವ್ರನ್ನ ಚೆಕ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಐ ಡೋಂಟ್ ಥಿಂಕ್ ದಟ್ ಇಸ್ ರೈಟ್. ಬೋತ್ ಪಾರ್ಟ್ನರ್ಸ್ ಹ್ಯಾವ್ ಟು ಬಿ ಇನ್ವೆಸ್ಟಿಗೇಟೆಡ್. ಹೆಂಗಸರಲ್ಲಿ ನಾವು ಬ್ಲಡ್, ಸೊ ಇಬ್ಬರಿಗೂ ಇನ್ವೆಸ್ಟಿಗೇಷನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಹ್ಮ್. ಹೆಂಗಸರಲ್ಲಿ ನಾವು ಅವರ ಹಾರ್ಮೋನ್ ಪ್ರೊಫೈಲ್ ಅನ್ನ ನೋಡ್ತೇವೆ. AMH ಅಂತ, ಆಂಟಿ ಮುಲ್ಲೇರಿಯನ್ ಹಾರ್ಮೋನ್ ಅಂತ, ಅದು ನಮ್ಗೆ ಅಂಡಾಣುಗಳ ಸಂಖ್ಯೆ ಮತ್ತೆ ಫಲವತ್ತತೆಯನ್ನ ಹೇಳ್ತದೆ, ಅದನ್ನ ಚೆಕ್ ಮಾಡ್ತೇವೆ. ಟ್ಯೂಬ್ ಬ್ಲಾಕ್ ಆಗಿದೆಯಾ ಏನಂತ ಚೆಕ್ ಮಾಡ್ತೇವೆ. ಸ್ಕ್ಯಾನಿಂಗ್ ಮಾಡಿ ಅಂಡಾಣು ಸರಿ ಬೆಳವಣಿಗೆ ಆಗ್ತಾ ಇದೆಯಾ, ಅಂಡಾಣು ಬಿಡುಗಡೆ ಸರಿ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ಬೇಕಾಗಿ ಬರುತ್ತೆ. ಹ್ಮ್. ಆಮೇಲೆ ಪದೇ ಪದೇ ಅಬಾರ್ಷನ್ಸ್ ಆಗ್ತಾ ಇದ್ರೆ ಅವ್ರಿಗೆ ಇಮ್ಯುನೊಲಾಜಿಕ್ ಫ್ಯಾಕ್ಟರ್ಸ್ ಅನ್ನ ನೋಡ್ಬೇಕಾಗತ್ತೆ. ಇನ್ನು ಗಂಡಸರಲ್ಲಿ ಅವರಿಗೂ ಅಷ್ಟೇ, ಹೆಂಗಸರಲ್ಲಿಯೂ ಶುಗರ್ ಇದೆಯಾ, ಅವರಿಗೆ ಡಯಾಬಿಟಿಸ್ ಇದೆಯಾ, ಬ್ಲಡ್ ಪ್ರೆಷರ್ ಇದೆಯಾ, ಮಾಮೂಲಿ ಚೆಕ್ಅಪ್ ಮಾಡ್ಬೇಕಾಗತ್ತೆ. ಯೂರಿನ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇದೆಯಾ, ಪ್ರಾಸ್ಟೇಟ್ ಇನ್ಫೆಕ್ಷನ್ ಇದೆಯಾ ನೋಡ್ಬೇಕಾಗತ್ತೆ. ಜೊತೆಗೆ ಸಿಮೆನ್ ಅನಾಲಿಸಿಸ್ ಅನ್ನು ಕೂಡ ಮಾಡ್ಬೇಕಾಗತ್ತೆ, ವೀರ್ಯ ಪರೀಕ್ಷೆಯನ್ನ ಕೂಡ ಮಾಡ್ಬೇಕಾಗತ್ತೆ. ಅದರಲ್ಲಿ ವೀರ್ಯಾಣುಗಳ ಸಂಖ್ಯೆ, ವೀರ್ಯಾಣುಗಳ ಚಲನೆ, ವೀರ್ಯಾಣುಗಳ ರಚನೆ, ಅವುಗಳ ಶೇಪ್, ಸೈಜ್, ಮಾರ್ಫಾಲಜಿ, ಇದೆಲ್ಲವೂ ನಮ್ಗೆ ಮಾಡಿದ್ಮೇಲೆ ಆಮೇಲೆ ನಾವು ಟ್ರೀಟ್ಮೆಂಟ್ ಅನ್ನ ಡಿಸೈಡ್ ಮಾಡುವಂತದ್ದು. ಓಕೆ ಓಕೆ ಓಕೆ. ತುಂಬಾ ತುಂಬಾ ಧನ್ಯವಾದಗಳು ರಾಜಲಕ್ಷ್ಮಿ ಅವರೇ. ಎಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅವ್ರಿಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ನಿಮಗೆ ಕೇಳ್ಬೋದು, ನೀವು ಅವ್ರಿಗೆ ಉತ್ತರ ಕೊಡ್ತೀರಿ ಅಂತ ಹೇಳ್ತಾ, ಎಲ್ಲರಿಗೂ ಶುಭವಾಗ್ಲಿ, ಎಲ್ಲರಿಗೂ ಸಂತಾನ ಉತ್ಪತ್ತಿ ಆಗೋ ಕಡೆಗೆ ಗಮನ ಕೊಡ್ಲಿ ಅಂತ ಹಾರೈಸೋಣ. ನಮಸ್ಕಾರ. ಥ್ಯಾಂಕ್ ಯು. ಎಲ್ಲರಿಗೂ ಸಂತಾನ ಪ್ರಾಪ್ತಿ ಆಗ್ಲಿ. ಥ್ಯಾಂಕ್ ಯು. ಓಕೆ